ಆದ್ರೆ ಇವತ್ತು ಸೂಪರ್ ಪವರ್ ಆಗಿ ನಿಂತಂಥದ್ದು. ಅವ್ರು ಒಂದು ಹೊಡೆದ್ರೆ ಇವತ್ತು ಎರಡು ಹೊಡೆಯುವಂಥದ್ದು. ನೋಡಿ ಇವತ್ತಿನ ನೋಡಿ ಬೆಳಗಿನವರೆಗೂ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇರಾನದ ಒಂದು ದ್ವೀಪವನ್ನು ನಾಶ ಮಾಡಿದರು, ದ್ವೀಪವನ್ನು ಹೊಡ್ತಾ ಹೋದರು ಅಮೆರಿಕನ್ಸ್. ಅದಕ್ಕೆ ನಿಂತಿರಲಿಲ್ಲ. ಇವರು ಅವರ ಯುದ್ಧ ವಿಮಾನಗಳನ್ನು, ಯುದ್ಧ ನೌಕೆಗಳನ್ನು ಇವರು ಹೊಡೆದು ಉಳಿಸ್ತಾ ಇದ್ದಾರೆ, ಟ್ಯಾಂಕರ್ಗಳನ್ನು ಹೊಡೆದು ಉಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಏನಾಗ್ತಾ ಇದೆಯಪ್ಪ ಅಂದ್ರೆ, ರಷ್ಯಾ ಜೊತೆಗೆ ಮಾತುಕತೆಗೆ ನಮ್ಮ ಇರಾನದ ಇವತ್ತು ಸರ್ವೋಚ್ಚ ನಾಯಕ ಮುಸ್ತಫಾ ಖಮೈನಿ ಮಾತನಾಡಿದರೆ ಇವತ್ತು ಅಮೆರಿಕ ಘೋಷಿಸಿಕೊಂಡದ. ಖಮೈನಿ ಎಲ್ಲಿದ್ದಾರೆ ಹಿಡಿದುಕೊಟ್ರೆ ಅವ್ರಿಗೆ $1,000 $1,00,000 ಅಥವಾ ಇನ್ನೂರು ಬಹುಮಾನಗಳ ಸಹಿತ ಘೋಷಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರ ಜಾಗ ಸಹಿತ ಇವತ್ತು ಸಿಗ್ತಾ ಇಲ್ಲ ಅಮೆರಿಕಾಗೆ. ಅಷ್ಟರ ಮಟ್ಟಿಗೆ ಗುಪ್ತವಾಗಿ ಇದ್ಕೊಂಡು ಯುದ್ಧ ನಡೆಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಪುಟಿನ್ ಜೊತೆಗೆ ಮಾತುಕತೆ. ಚೈನಾ ಅಂತ ಈಗಾಗಲೇ ಯುದ್ಧದಲ್ಲಿ ಧುಮುಕಿದಂಗೆ ಆಗೋಗ್ಬಿಟ್ಟದ. ಯಾಕಂದರೆ ಇಷ್ಟೊಂದು ಟೆಕ್ನಿಕಲಿ ಮುಂದುವರಿಯುವಂಥ ಶಕ್ತಿ ಇರಾನಕ್ಕೆ ಇಲ್ಲ ಅನ್ನೋದು ಸ್ಪಷ್ಟ ಆಗುವಂಥದ್ದು. ಇವತ್ತು ಇರಾನ್ ಮೂಲಕ ಚೈನಾ ಇದ್ದಂಥದ್ದು ಅಮೆರಿಕೆಗೆ ಉತ್ತರ ಕೊಡಲಿಕ್ಕೆ ಹೊರಟದ. ಅಂದ್ರೆ ಇಡೀ ವಿಶ್ವದ ಚಿತ್ರ ಬದಲಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನ್ಯಾಟೋ ಅಂತ ಆಲ್ರೆಡಿ ಅಮೆರಿಕೆಯಿಂದ ದೂರ ಸರ್ತದ. ಈಗ ಈ ರಷ್ಯಾ ವರ್ಸಸ್ ಉಕ್ರೇನ್ ಯುದ್ಧ ಹೆಸರು ಕೇಳ್ತಾ ಇಲ್ಲ. ಅದರ ಬದಲಾಗಿ ಇವತ್ತು ಜೋರ್ದಾರ ಕೇಳುವಂಥದ್ದು ಅಮೆರಿಕ ಸೋಲು, ಅಮೆರಿಕ ಓಡಿ ಹೋಗ್ತಾ ಇದೆ ಅನ್ನುವಂಥ ಮಾತುಗಳು. ಇದರಿಂದ ರೊಚ್ಚಿಗಿದ್ರು ಅಮೆರಿಕ ಸಿಕ್ಕಾಪಟ್ಟೆ ಬಾಂಬರ್ಗಳನ್ನು